ಮಗನನ್ನೇ ತಂದೆ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಕೊಲೆಗೆ ಏನ್ ಕಾರಣ ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ. ಗುಂಡು ಹಾರಿಸಿ ಮಗನನ್ನೇ ತಂದೆ ಹತ್ಯೆಗೈದಿರುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನರ್ತನ್ ಬೋಪಣ್ಣ 32 ವರ್ಷದ ಯುವಕ ಕೊಲೆಯಾದಂತಹ ದುರ್ದೈವಿ. ತಂದೆ ಕೊಲೆ ಮಾಡೋದಕ್ಕೆ ಏನ್ ರೀಸನ್ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ತಂದೆಯಿಂದ ಮಗ ಸಾವನ್ನಪ್ಪಿರುವಂತಹ ಘಟನೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನರ್ತನ್ ಬೋಪಣ್ಣಗೆ 32 ವರ್ಷ ವಯಸ್ಸಾಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಹತ್ಯೆಗೆ ವೈಯಕ್ತಿಕವಾಗಿ ಏನಾದರೂ ಮನೆಯಲ್ಲಿದ್ದಂತಹ ಜಗಳ ಕಾರಣನ ಅಥವಾ ಬೇರೆ ಯಾವುದಾದ್ರೂ ವಿಚಾರ ಸಿಟ್ಟು ತರಿಸುತ್ತಾ, ಮುಗಿಸಿ ಬಿಡಬೇಕು ಅನ್ನುವಂತಹ ದ್ವೇಷ ಹುಟ್ಟಿಸುತ್ತಾ, ಅದು ಕೂಡ ತಂದೆಗೆ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಗುಂಡು ಹಾರಿಸಿ ನರ್ತನ್ ಬೋಪಣ್ಣನನ್ನ ಅವರ ತಂದೆಯೇ ಕೊಲೆ ಮಾಡಿರುವಂತಹ ವಿಚಾರ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.